ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶ್ರಾವಣಿ ವರದ ಮತ್ತು ವರಲಕ್ಷ್ಮಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡು ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಕೂಡ ಓಡಾಡ್ತಾ ಇರ್ತಾಳೆ. ಶ್ರಾವಣಿಯ ಮಾವ ಸೊಸೆಯ ಕಷ್ಟವನ್ನ ನೋಡೋದಕ್ಕಾಗದೆ ತಾನೇ ಸ್ವತಃ ಆಟೋ ಓಡಿಸಿ ದುಡಿದು ಸೊಸೆಯನ್ನ ಸಾಕ್ತೀನಿ ಅನ್ನೋ ನಿರ್ಧಾರ ತಗೊಂಡು ಆಟೋ ಕೂಡ ಓಡಿಸೋದಕ್ಕೆ ಶುರು ಮಾಡ್ತಿರ್ತಾರೆ. ಆದ್ರೆ ಈ ವಿಷಯ ಶ್ರಾವಣಿಗಾಗ್ಲಿ ಮನೆಯಲ್ಲಿರೋ ಮತ್ತೆ ಯಾರಿಗೂ ಆಗ್ಲಿ ಗೊತ್ತಿರೋದಿಲ್ಲ. ರಿಜಿಸ್ಟ್ರೇಷನ್ಗೆ ಹೋಗೋ ಶ್ರಾವಣಿಗೆ ನಡೆದು ಸುಸ್ತಾಗಿ ಆಟೋ ಹತ್ಕೊಂಡು ಹೋಗ್ಬೇಕು ಅಂತ ಅಲ್ಲೇ ನಿಂತಿದ್ದ ಆಟೋವನ್ನ ಕೂಗ್ದಾಗ ಆ ಆಟೋ ಮಾವಂದೇ ಆಗಿರುತ್ತೆ. ಶ್ರಾವಣಿಯನ್ನ ಗಮನಿಸು ಪದ್ಮನಾಭ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಮುಖ ಮುಚ್ಕೊಂಡೆ ಶ್ರಾವಣಿಯನ್ನ ಆಟೋ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇನ್ನ ವೀರೇಂದ್ರ ಸರ್ದೇಸಾಯಿ ಮನೆ ಮುಂದೆ ಹಾದು ಹೋಗೋ ಆಟೋ ಅಲ್ಲಿ ಸುಬ್ಬುಗೆ ಸುರೇಂದ್ರನಿಂದ ಅವಮಾನ ಆಗ್ತಾ ಇರತ್ತೆ. ನಿನ್ಗೆ ಎಷ್ಟು ಹೇಳಿದ್ರು ನಾಚಿಕೆ ಇಲ್ಲ, ಎಲ್ಲದನ್ನು ಬಿಟ್ಟು ಇಲ್ಲಿ ಮನೆ ಮುಂದೆ ನಿಂತಿದ್ಯಲ್ಲ, ಯಾಕೆ ನಮ್ಗೆ ಈ ತರ ಜೀವ ತಿಂತಾ ಇದ್ಯಾ, ಸುಮ್ಮನೆ ಹೊರಟು ಹೋಗು ಅಂತ ಎಲ್ಲ ಹೇಳಿ ಸುಬ್ಬುಗೆ ಅವಮಾನ ಮಾಡ್ತಾ ಇರ್ತಾನೆ ಸುರೇಂದ್ರ. ಇದನ್ನೆಲ್ಲ ಅಲ್ಲೇ ಆಟೋಯಿಂದ ಬಂದ ಪದ್ಮನಾಭ ಮತ್ತು ಶ್ರಾವಣಿ ಕೂಡ ನೋಡ್ತಾರೆ. ಸುಬ್ಬು ತಮ್ಮ ಹತ್ರ ಹೇಳಿದ್ದು ಸುಳ್ಳು ಅಂತ ಅವರಿಬ್ರಿಗೂ ಆಗ ಗೊತ್ತಾಗುತ್ತೆ. ಇಬ್ರು ಕೂಡ ಬೇಜಾರು ಮಾಡ್ಕೊಂಡು ಮುಂದೆ ಹೋಗ್ತಾರೆ. ರಿಜಿಸ್ಟ್ರೇಷನ್ ಕೆಲಸ ಮುಗಿಸ್ಕೊಂಡು ಶ್ರಾವಣಿ ಮತ್ತೆ ಸುಬ್ಬು ಮನೆಗೆ ವಾಪಸ್ ಅದೇ ಆಟೋದಲ್ಲಿ ಬರ್ತಾಳೆ. ಪದ್ಮನಾಭನಿಗೂ ಕೂಡ ತನ್ನ ಮನೆಯನ್ನ ನೋಡಿ ಇನ್ನೊಂದಷ್ಟು ಗಾಬರಿ ಆದ್ರೂ ಕೂಡ ಅವನು ಮುಖ ಮುಚ್ಕೊಂಡೆ ಎಲ್ಲದನ್ನೂ ಕೂಡ ನಿಭಾಯಿಸೋ ಪ್ರಯತ್ನ ಮಾಡ್ತಾನೆ. ಶ್ರಾವಣಿ ಆಟೋಗೆ ದುಡ್ಡು ಕೊಡೋದಕ್ಕೆ ಹೋದಾಗ ಅವಳ ಹತ್ರ 500 ರೂಪಾಯಿ ನೋಟ್ ಮಾತ್ರ ಇರುತ್ತೆ. ಚಿಲ್ಲರೆ ಇಲ್ಲ ಅಮ್ಮ ಅಂತ ಹೇಳಿದಾಗ ಒಳಗೋಗಿ ಚಿಲ್ಲರೆ ತಗೊಂಬರ್ತೀನಿ, ನೀವು ಬನ್ನಿ ಒಳ ಕೂತ್ಕೊಳ್ಳಿ ಅಂತ ಪದ್ಮನಾಭನ ಶ್ರಾವಣಿ ಮನೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ಮನೆಯವರು ಶ್ರಾವಣಿ ಮೇಲೆ ಹರಿಹಾಯೋದಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಮನಸ್ಸಿಗೆ ಇಷ್ಟ ಬಂದಂಗೆಲ್ಲ ಮಾಡೋದಕ್ಕೆ, ಕಂಡೋರ್ನೆಲ್ಲ ಮನೆಯೊಳಗೆ ಕರ್ಕೊಂಬರೋದಕ್ಕೆ ಅಧಿಕಾರ ಯಾರು ಕೊಟ್ರು, ಇದು ನಮ್ಮನೆ, ನಿನ್ನ ಇಷ್ಟ ಬಂದಂಗೆ ನಡ್ಕೊಳ್ಳೋದಕ್ಕೆ ಇಲ್ಲ ಆಗಲ್ಲ ಅಂತ ಎಲ್ಲ ಪ್ರತಿಯೊಬ್ರು ಬಾಯಿಗೆ ಬಂದ ಹಾಗೆ ಶ್ರಾವಣಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಆಗ ಶ್ರಾವಣಿ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಟ್ಟು, ಅವರೇನು ಇಲ್ಲಿ ಕದಿಯೋಕೆ ಬಂದಿಲ್ಲ, ಅವ್ರೇನು ಕಳ್ಳ ಅಲ್ಲ, ಕದಿಯೋ ಉದ್ದೇಶ ಇದ್ದಿದ್ರೆ ಅವರು ಮೈ ಬಗ್ಸಿ ದುಡಿತಾ ಆಟೋ ಕೂಡ ಓಡಿಸ್ತಾ ಇದ್ದಿಲ್ಲ, ಅವರಿಗೆ ಚಿಲ್ಲರೆ ಕೊಡ್ಬೇಕಾಗಿತ್ತು, ಅದಕ್ಕೆ ಬನ್ನಿ ಅಂತ ನಾನು ಕರ್ಕೊಂಬಂದೆ, ದುಡ್ಡು ತಗೊಂಡು ಅವ್ರು ಹೊರಟು ಹೋಗ್ತಾರೆ, ಅದಕ್ಕೆ ನೀವೆಲ್ಲ ಇಷ್ಟೊಂದು ಮಾತಾಡೋ ಅಗತ್ಯ ಇಲ್ಲ ಅಂತ ಶ್ರಾವಣಿ ಅವ್ರನ್ನೆಲ್ಲ ಎದುರಿಸಿ ಮಾತಾಡ್ತಾಳೆ. ಇದನ್ನ ನೋಡಿ ಪದ್ಮನಾಭನಿಗೂ ಕೂಡ ಒಳಗೊಳಗೆ ಖುಷಿ ಆಗ್ತಾ ಇರುತ್ತೆ. ಆದರೆ ತಾನು ಯಾರು ಅಂತ ತೋರಿಸ್ಕೊಳ್ಳೋ ಧೈರ್ಯ ಅವನಲ್ಲಿ ಇರೋದಿಲ್ಲ. ದುಡ್ಡು ತಗೊಂಡು ಅಲ್ಲಿಂದ ಹೊರಗಡೆ ಹೊರಟು ಹೋಗ್ತಾನೆ. ಅವನು ಆ ಕಡೆ ಹೋಗ್ತಾ ಇದ್ದ ಹಾಗೇನೆ ಮತ್ತೆ ಮನೆಯವರೆಲ್ಲ ಶ್ರಾವಣಿನ ಬೈಯೋದಕ್ಕೆ ಶುರು ಮಾಡ್ತಾರೆ. ಅದೇ ಹೊತ್ತಿಗೆ ವರದನ ಮದುವೆಗೆ ಲೈಟಿಂಗ್ ಮಾಡಬೇಕು ಅಂತ ಕರೆಸಿದ್ದಾರೆ ಅಂತ ಒಬ್ಬ ಲೈಟಿಂಗ್ ನ ಹುಡುಗ ಕೂಡ ಒಂದು ಬ್ಯಾಗ್ ತಗೊಂಡು ಮನೆಯೊಳಗೆ ಬಂದಾಗ ಯಾರು ಅಂತ ಕೇಳಿದಾಗ ಇಂದ್ರಮ್ಮ ಅವ್ರು ಕರೆಸಿದ್ರು, ಮೇಲೆ ವರದನ್ ಮನೆ ಡೆಕೋರೇಷನ್ ಮಾಡೋದಕ್ಕೆ ಮದುವೆ ಅಂತಲ್ಲ ಇನ್ 3 ದಿನದಲ್ಲಿ, ಅದಕ್ಕೆ ಬಂದಿದ್ದೀನಿ ಅಂತ ಅವನು ಹೇಳ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಬಿಕ್ಕಳಿಕೆ ಶುರು ಆಗುತ್ತೆ. ಮೇಡಮ್, ಒಂದ್ ಗ್ಲಾಸ್ ನೀರು ಸಿಗ್ಬೋದಾ ಅಂತ ಶ್ರಾವಣಿ ಹತ್ರ ಕೇಳಿದಾಗ ಆಯ್ತು ಅಂತ ಶ್ರಾವಣಿ ಅವನಿಗೆ ನೀರು ತಂದ್ಕೊಡ್ತಾಳೆ. ಅದನ್ನ ಕುಡಿದು ಮೇಲೆ ಇಂದ್ರಮ್ಮನ ಮನೆಯ ಡೆಕೋರೇಷನ್ ಮಾಡೋದಕ್ಕೆ ಆ ಹುಡುಗ ಹೊರಟೋಗ್ತಾನೆ. ಇದನ್ನೆಲ್ಲ ನೋಡಿದ ಧನಲಕ್ಷ್ಮಿ ಮತ್ತು ವರು ಶ್ರಾವಣಿ ಮೇಲೆ ಮತ್ತೆ ಹಾರಿ ಬೀಳೋದಕ್ಕೆ ಶುರು ಮಾಡ್ತಾರೆ. ನಿನ್ಗೇನೋ ನಾಚಿಕೆ ಇಲ್ವಾ, ನಿನ್ಗೊಂಚೂರು ಬೇಜಾರು ಅನ್ನೋದೇ ಇಲ್ವಾ, ನಮ್ಮನೆ ಮಗಳು ಇಷ್ಟೆಲ್ಲ ಸಂಕಟ ಪಡ್ತಿದ್ರು, ಆ ಇಂದ್ರಮ್ಮ ಬೇರೆಯವ್ರ ಜೊತೆ ಮಗನ ಮದುವೆ ಮಾಡಕ್ಕೆ ಹೋಗಿದ್ರು, ನಿಂಗೂ ಅದಕ್ಕೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ಅವನಿಗೆ ನೀರು ಕೊಟ್ಟು ಕಳಿಸಿದ್ಯಲ್ಲ, ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಇನ್ನೂ ಸಾಕಾಗಿಲ್ವಾ ನಿಂಗೆ ಅಂತ ಧನಲಕ್ಷ್ಮಿ ವರು ಇಬ್ರು ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಧನಲಕ್ಷ್ಮಿ, ನೀ ಯಾವ ಗಳಿಗೆಯಲ್ಲಿ ನಮ್ಮ ಮನೇಲಿ ಬಂದು ಬೊಕ್ಕರ್ಸ್ಕೊಂಡ್ಯೋ ಅವತ್ತಿಂದಾನೇ ನಮ್ಮ ಮನೆ ಸರ್ವನಾಶ ಆಗೋಯ್ತು, ನಮ್ಮನೆಗೆ ಬೆಂಕಿ ಬಿತ್ತು, ನಮ್ಮೆಲ್ಲರ ಹೊಟ್ಟೆಗೂ ಬೆಂಕಿ ಬಿದ್ದಿದೆ, ಇಷ್ಟಾದ್ರೂ ನಿನ್ಗೆ ಸಾಕಾಗಿಲ್ವಾ ಅಂತ ಮತ್ತೆ ಬೈಯೋದಕ್ಕೆ ಶುರು ಮಾಡಿದಾಗ ಶ್ರಾವಣಿ ತಾನು ಕೂಡ ಧ್ವನಿ ಎತ್ತುತ್ತಾಳೆ. ಮಧ್ಯದಲ್ಲೇ ಕೂಡ ಕಾಂತಮ್ಮನು, ಏನಮ್ಮ ನಿನ್ಗೆ ಇನ್ನೂ ಸಾಕಾಗಿಲ್ವಾ, ಇಷ್ಟೆಲ್ಲ ಆಗಿದ್ರು ನೆಮ್ಮದಿ ಆಗಿಲ್ವಾ ನಿನ್ಗೆ, ನೀನು ಅದು ಯಾವ ಗಳಿಗೆಲಿ ನಮ್ಮ ಮನೇಲಿ ಬಂದು ಒಕ್ಕರ್ಸ್ಕೊಂಡ್ಯೋ, ದರಿದ್ರ ಬಂದು ಒಕ್ಕರ್ಸ್ಕೊಂಡ್ ಹಾಗಾಯ್ತು, ಎಲ್ಲಿಂದ ಬಂದ್ಯಮ್ಮ ನಮ್ಮ ಮನೆಗೆ ಅಂತ ಅವಳು ಕೂಡ ಎಲ್ಲರ ಜೊತೆ ಸೇರ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ.
ಆಗ ಶ್ರಾವಣಿ, ಮುಗಿತಾ ನಿಮ್ಮೆಲ್ಲರ ಮಾತು, ಇಷ್ಟೇನಾ, ಇನ್ನೇನಾದ್ರೂ ಇದೆಯಾ ಅಂತ ಕೇಳ್ತಾಳೆ. ಎಲ್ರೂ ಅಷ್ಟೊತ್ತಿಗೆ ಸುಮ್ಮನಾಗ್ತಾರೆ. ಮನೆಗೆ ಯಾರಾದ್ರೂ ದೇಹಿ ಅಂತ ಬಂದ್ರೆ ನೀರ್ ಕೊಟ್ಟು ಕಳ್ಸೋದು ಈ ಮನೆಯ ಸಂಪ್ರದಾಯ. ಸಿಟ್ಟು ದ್ವೇಷದಿಂದ ಈ ಮನೆಯ ಸಂಪ್ರದಾಯವನ್ನ ಮರಿಬೇಡಿ. ಶತ್ರುಗಳೇ ಆದ್ರೂ ಅವರಿಗೆ ನೀರ್ ಕೊಟ್ಟು ಕಳಿಸ್ಬೇಕು ಅನ್ನೋದು ದೊಡ್ಡವ್ರು ಹೇಳಿದ್ದಾರೆ. ಅದ್ಯಾವುದು ನಿಮ್ಗೆ ಗೊತ್ತಿಲ್ವಾ? ನಾನೇನು ಅವನಿಗೆ ಉಪಕಾರ ಮಾಡೋದಕ್ಕೆ ಹೋಗಿಲ್ಲ. ನನಗೂ ಬೇಜಾರಿದೆ. ನಿಮ್ಮೆಲ್ಲರ ಸಂಕಟ, ಹೊಟ್ಟೆ ಉರಿ ಏನು ಅನ್ನೋದು ನನಗೆ ಗೊತ್ತಾಗತ್ತೆ. ನಿಮ್ಗೆಲ್ಲರಿಗೂ ನನ್ನಿಂದ ಎಷ್ಟು ಬೇಜಾರಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲೇನೋ ಏನೋ ತಪ್ಪು ನಡೆದು ಹೋಗಿದೆ. ಅದನ್ನ ಜೀವನ ಪರ್ಯಂತ ನೆನೆಸ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮನ್ನ ನಾವು ಬದಲಾಯಿಸೋದು ಒಳ್ಳೇದು. ನಾನು ಕೂಡ ಈ ಮನೆ ಸೊಸೆ. ನಿಮ್ಗೆಲ್ಲರಿಗೂ ಎಷ್ಟು ಹಕ್ಕು ಅಧಿಕಾರ ಇದೆನೋ ನನಗೂ ಕೂಡ ಈ ಮನೆ ಮೇಲೆ ಅಷ್ಟೇ ಪ್ರೀತಿ, ಹಕ್ಕು, ಅಧಿಕಾರ ಕೂಡ ಇದೆ ಅಂತ ವಾದಿಸೋಕೆ ಶುರು ಮಾಡ್ತಾಳೆ. ಏನಮ್ಮ, ಏನೋ ನಿನ್ಗೂ ಇಲ್ಲಿ ಅಧಿಕಾರ ಇದೆಯಾ ಅಂತ ಕಾಂತಮ್ಮ ಕೇಳಿದಾಗ, ಹೌದು ಇದೆ ಅಂತಾನೆ ಹೇಳಿದ್ದು. ಯಾಕೆಂದ್ರೆ ಸುಬ್ಬು ನನ್ ಗಂಡ, ನಾನು ಈ ಮನೆ ಸೊಸೆ, ನಾನು ಈ ಮನೆಗೆ ಸೇರಿದವಳು ಅಂತ ಅಂದ್ರ ಮೇಲೆ ನಿಮ್ಮೆಲ್ಲರಿಗೂ ಇರುವಷ್ಟೇ ಹಕ್ಕು ಅಧಿಕಾರ ಕೂಡ ನನಗೂ ಇದೆ. ನನ್ನನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ಹಕ್ಕಿಲ್ಲ ಅಂತ ಜೋರಾಗೇನೆ ವಾದ ಮಾಡ್ತಾಳೆ. ಇದನ್ನೆಲ್ಲ ಹೊರಗಡೆ ನಿಂತು ಕೇಳಿಸ್ಕೊಳ್ತಾ ಇದ್ದ ಪದ್ಮನಾಭಗೆ ಎಷ್ಟೇ ಆದ್ರೂ ಶ್ರಾವಣಿ ಅಮ್ಮವರು ನಂದಿನಿ ಅಮ್ಮವ್ರ ಮಗಳು. ನಂದಿನಿ ಅಮ್ಮವರು ಕೂಡ ಎಂಥದೇ ಕಷ್ಟದ ಸಂದರ್ಭ ಬಂದರೂ ಕೂಡ ಅದನ್ನೆಲ್ಲ ಧೈರ್ಯವಾಗಿ ನಿಂತು ಎದುರಿಸಿ ಗೆಲ್ತಾ ಇದ್ರು. ಅದೇ ಸ್ವಭಾವ ಮಗಳಿಗೂ ಕೂಡ ಬಂದಿದೆ. ಶ್ರಾವಣಿ ಅಮ್ಮ ಇದನ್ನೇ ಮುಂದುವರಿಸಿ ಅಂತ ಮನಸ್ಸಲ್ಲಿ ಅನ್ಕೊಂಡು ಖುಷಿ ಪಟ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನೊಂದು ಕಡೆ ವೀರೇಂದ್ರ ದೇಸಾಯಿ ಮನೆಗೆ ಬರುವ ಶರತ್ ಗೇಟಲ್ಲಿ ಹೊರಗಡೆ ನಿಂತಿದ್ದ ಸುಬ್ಬುವನ್ನ ನೋಡಿ ಮಾತಾಡಿಸ್ತಾನೆ. ಸೆಕ್ಯೂರಿಟಿ ಗಾರ್ಡ್ ವಿಷಯನ ಹೇಳುವಷ್ಟರಲ್ಲಿ ಸುಬ್ಬು ಹೇಳ್ಬೇಡ ಅಂತ ಅವನನ್ನ ತಡೆದಾಗ, ಶರತ್, ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ಸುಬ್ಬು, ನಡೆದಿರೋದ್ರ ಬಗ್ಗೆ ಬೇಜಾರಿದೆ. ಆದ್ರೂ ಕೂಡ ವೀರೇಂದ್ರ ಅವರು ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿರೋದಕ್ಕೂ ಒಂದು ಕಾರಣ ಇದೆ. ಅವರಷ್ಟೊಂದು ಪ್ರೀತಿಯಿಂದ ಬೆಳೆಸಿದ ಮಗಳು ನಿನ್ ಜೊತೆ ಬಂದಿದ್ದನ್ನ ನೋಡಿದ್ರೆ ಯಾವ ಹೆತ್ತೆ ತಂದೆ ತಾಯಿಗಾದ್ರೂ ಬೇಜಾರು ಇದ್ದೇ ಇರುತ್ತೆ ಅಲ್ವಾ? ಅಷ್ಟಿದ್ರೂ ಕೂಡ ಅವರೇ ನಿನ್ನನ್ನ ಒಳಗೆ ಬಂದು ಕರೀಲಿ ಅಂತ ನೀನ್ ಬಯಸ್ತಾ ಇರೋದು ತಪ್ಪೇ ಅನ್ಸುತ್ತೆ. ನೀನೇ ಒಳಗೆ ಬರ್ಬೋದಲ್ವಾ? ಕ್ರಮೇಣ ಅವರೇ ಸರಿ ಆಗ್ತಾರೆ ಅಂದಾಗ, ಇಲ್ಲ ಸರ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದಲ್ಲ ಒಂದಿನ ಅವ್ರಿಗೆ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿ ಅವರೇ ಒಳಗೆ ಬಂದು ಕರೀತಾರೆ. ಅಷ್ಟರವರೆಗೂ ನಾನು ಯಾವುದೇ ಕಾರಣದಕ್ಕೂ ಒಳಗೆ ಬರಲ್ಲ ಸರ್, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಅಂತ ಹೇಳಿದಾಗ ಸರಿ ಅಂತ ಶರತ್ ಒಳಗಡೆ ಹೊರಟು ವೀರೇಂದ್ರ ಹತ್ತ ತನ್ನ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ, ಹೆಣ್ಣು ಮಕ್ಕಳಿಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ಈ ಪ್ರಾಜೆಕ್ಟ್ ಬಗ್ಗೆ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತೆಲ್ಲ ಹೇಳಿದಾಗ ವೀರೇಂದ್ರ ಕೂಡ ಹೆಣ್ಣು ಮಕ್ಕಳು ಋತುಮತಿ ಆಗೋದ್ರ ಬಗ್ಗೆ, ಅವರ ಬಗ್ಗೆ ಇರುವ ಹಿಂಜರಿಕೆ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ನೀನು ಹೊರಟಿದ್ಯಾ. ಈ ಪ್ರಾಜೆಕ್ಟ್ ಬಗ್ಗೆ ನನಗೂ ಕೂಡ ತುಂಬಾನೇ ಹೆಮ್ಮೆ ಇದೆ. ಇದಕ್ಕೆ ಯಾರ್ಯಾರ ಸಪೋರ್ಟ್ ಬೇಕು ಅದನ್ನೆಲ್ಲ ನಾನು ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ನಿಮಗೆ ಎಷ್ಟು ಸಹಾಯ ಬೇಕೋ ಅದನ್ನ ನಾನು ಮಾಡೇ ಮಾಡ್ತೀನಿ. ಈ ಪ್ರಾಜೆಕ್ಟ್ಗೆ ಒಳ್ಳೇದಾಗ್ಲಿ, ಇದಿನ್ನೂ ತುಂಬಾ ಎತ್ತರಕ್ಕೆ ಬೆಳೀಲಿ ಅಂತ ಶರತ್ಗೆ ವೀರೇಂದ್ರ ವಿಶ್ ಮಾಡ್ತಾರೆ. ಅದರ ಬೆನ್ನಿಗೆ ಶರತ್, ಸರ್ ಇನ್ನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂದಾಗ, ಏನು ಹೇಳು ಅಂತ ವೀರೇಂದ್ರ ಹೇಳ್ತಾರೆ. ಆಗ ಈ ಪ್ರಾಜೆಕ್ಟ್ಗೆ ನನಗೆ ಒಬ್ಬರ ಹೆಲ್ಪ್ ಬೇಕು, ಅದಕ್ಕೆ ಸುಬ್ಬುನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸುಬ್ಬು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾನೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಅವನ ಸಪೋರ್ಟ್ ಇದ್ರೆ ಈ ಪ್ರಾಜೆಕ್ಟನ್ನು ಆದಷ್ಟು ಬೇಗ ಮುಗಿಸ್ಬೋದು, ಒಳ್ಳೆ ರೀತಿಯಿಂದನೇ ಮುಗಿಸ್ಬೋದು. ನೀವು ಒಂದು ಹೆಲ್ಪ್ ಮಾಡಲೇಬೇಕು. ಏನಾದರೂ ಮಾಡಿ ಸುಬ್ಬುನ ಈ ಪ್ರಾಜೆಕ್ಟ್ ಒಳಗೆ ಬರೋ ಥರ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಮನಸ್ಸೇ ಇಲ್ಲದೇ ಇದ್ರೂ ಕೂಡ ಅವನ ಪ್ರಾಜೆಕ್ಟ್ಗೋಸ್ಕರ ಸುಬ್ಬುನ ಮನೆಯೊಳಗೆ ಕರೆಯೋದಕ್ಕೆ ವೀರೇಂದ್ರ ಒಪ್ಕೊಳ್ತಾನೆ. ಆಗ ಹೊರಗಡೆ ಹೋದಾಗ ಶರತ್ ಸುಬ್ಬುವನ್ನ ಮನೆಗೆ ಬರುವಂತೆ ಕರೀತಾನೆ. ಸುಬ್ಬು ಏನೋ ಮಾತಾಡದೆ ವೀರೇಂದ್ರನ ಮುಖ ನೋಡ್ಕೊಂಡು ಸುಮ್ಮನೆ ನಿಂತ್ಬಿಡ್ತಾನೆ. ಆಗ ಶರತ್, ನಿನ್ ಸರೇ ನಿನ್ನನ್ನ ಕರಿತಾ ಇರೋದು, ಒಳಗೆ ಬಾ ಅಂತ ಹೇಳಿದ್ರು ಕೂಡ ಅವನು ಅವ್ರ ಮುಖ ನೋಡ್ಕೊಂಡೆ ಸುಮ್ಮನೆ ನಿಂತು ಬಿಡ್ತಾನೆ. ಆಗ ಶರತ್ ವೀರೇಂದ್ರ ಅವ್ರ ಹತ್ರನೇ, ಸರ್ ನೀವೇ ಒಂದ್ಸಲ ಕರೀರಿ ಅಂತ ಹೇಳಿದಾಗ ವೀರೇಂದ್ರ ಒಳಗೆ ಬರುವಂತೆ ಸುಬ್ಬುಗೆ ಕೈ ಮಾಡ್ತಾರೆ. ಸುಬ್ಬುಗೆ ಖುಷಿ ಆಕಾಶ ಮುಟ್ಟಿರುತ್ತೆ. ಅವರು ಕರಿತಾ ಇದ್ದ ಹಾಗೇನೆ ಒಳಗೆ ಓಡಿ ಬಂದು ಅವ್ರ ಎದುರು ಬಂದು ಕೈ ಕಟ್ಕೊಂಡು ನಿಂತು ಬಿಡ್ತಾನೆ. ಇನ್ನು
ವರದಾ ವರಲಕ್ಷ್ಮಿ ಮದುವೆ ಆಗುತ್ತಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.